ಅರಸೀಕೆರೆ ತಾಲೂಕು ಗಂಡಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕ್ಷೀರಾಭಿಷೇಕ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ದೂರಿ ಸಂಭ್ರಮಾಚರಣೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಅರಸೀಕೆರೆ ತಾಲೂಕಿನ ಗಂಡಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದ್ದೂರಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಬಳಿಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿದ್ದು, ರೈತರು, ಯುವಕರು ಹಾಗೂ ಬಡವರ ಪರವಾದ ಆಡಳಿತ ನೀಡಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನೂತನ ಮುಖ್ಯಮಂತ್ರಿಗೆ ಶುಭ ಹಾರೈಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಟ್ರೋ ಬಾಬಣ್ಣ ಮಾತನಾಡಿ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವುದು ರಾಜ್ಯದ ಜನರಿಗೆ ಸಂತಸದ ವಿಷಯ. ಅವರ ಆಡಳಿತದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ್ತಷ್ಟು ವೇಗ ಪಡೆಯಲಿವೆ ಎಂಬ ನಂಬಿಕೆ ನಮ್ಮದು ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಶಿಧರ್ ಮಾತನಾಡಿ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ರಾಜ್ಯದ ಜನತೆಗೆ ಸಂತಸದ ಕ್ಷಣವಾಗಿದೆ. ಪಕ್ಷ ಸಂಘಟನೆಯಲ್ಲಿ ಅವರ ಪರಿಶ್ರಮ ಮತ್ತು ಜನಪರ ಕಾಳಜಿಗೆ ಈ ಸ್ಥಾನ ದೊರೆತಿದೆ. ಅವರ ನೇತೃತ್ವದಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಮತ್ತಷ್ಟು ವೇಗ ಪಡೆಯಲಿದ್ದು, ರೈತರು, ಯುವಕರು, ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಆಡಳಿತ ನೀಡಲಿದ್ದಾರೆ ಎಂಬ ವಿಶ್ವಾಸವಿದೆ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅವರು ಹೊಸ ದಿಕ್ಕು ನೀಡಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಟ್ರೋ ಬಾಬಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಶಿಧರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಆಗ್ರೋ ಬಾಬಣ್ಣ, ಮಾಜಿ ಎಪಿಎಂಸಿ ಸದಸ್ಯರುಗಳಾದ ಜಯರಾಮ್ ಮತ್ತು ರಾಮಚಂದ್ರು, ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಧರ್ಮಶೇಖರ್, ಗ್ಯಾರಂಟಿ ಯೋಜನೆ ಸದಸ್ಯರು ಕಮಲಮ್ಮ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ಕಾಂಗ್ರೆಸ್ ಪಕ್ಷದ ಹಾಗೂ ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಗದ್ದುಗೆಯನ್ನು ಏರಿದ್ದಾರೆ. ಈ ರಾಜ್ಯ ಸಾರ್ವಜನಿಕರು, ಈ ರಾಜ್ಯದ ಜನರು ಕಂಡಂಥ ಕನಸು ಇದು. ಡಿಕೆ ಶಿವಕುಮಾರ್ ರವರು ಇವತ್ತು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿ ನಿನ್ನೆ ಸಂಜೆ 4 ಗಂಟೆಗೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವರ ಅಧಿಕಾರ ಇವತ್ತಿಂದ ಈ ರಾಜ್ಯದ ಜನತೆಗೆ, ಎಲ್ಲ ವರ್ಗದ ಜನತೆಗೆ ಸನ್ಮಾನ್ಯ ಸಿದ್ದರಾಮಯ್ಯವರ ಸಾಹೇಬರ ಆಶೀರ್ವಾದದಿಂದ, ಇವತ್ತು ಸರ್ವ ಜನಾಂಗದವರ ಆಶೀರ್ವಾದದಿಂದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಅಧಿಕಾರ, ಅವರ ಒಂದು ಅಭಿವೃದ್ಧಿ ಅಂತ ಚಿಂತನೆ ಈ ರಾಜ್ಯದ ಜನರಿಗೆ ಲಭಿಸಲಿ. ಅವರ ಅಧಿಕಾರವನ್ನು ರಾಜ್ಯದ ಒಳಿತಿಗೋಸ್ಕರ, ರಾಜ್ಯದ ಜನತೆಯ ಒಳಿತಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಅದು ಸಫಲವಾಗಲಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಎಲ್ಲ ಕಾರ್ಯಕರ್ತರ ಆಸೆಯಂತೆ, ಕಾಂಗ್ರೆಸ್ ಕಾರ್ಯಕರ್ತರ ಆಸೆಯಂತೆ ನಾವು ಇವತ್ತು ಈ ಒಂದು ಸಡಗರವನ್ನು ಗಂಡಸಿ ಹೋಬಳಿಯಲ್ಲಿ ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡು ಇವತ್ತು ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರ ಒಂದು ಕಟೌಟ್ಗೆ ಕ್ಷೀರಾಭಿಷೇಕವನ್ನು ಮಾಡುವುದರ ಮೂಲಕ ನಮ್ಮ ಹರ್ಷವನ್ನು ಇವತ್ತು ವ್ಯಕ್ತಪಡಿಸಿದ್ದೀವಿ. ಇವತ್ತು ನಿನ್ನೆ ಸಂಜೆ 4:05 ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. ನಮ್ಮ ನಾಡಿಗೆ ಹೊಸ ಪರ್ವ, ಡಿಕೆ ಪರ್ವ ಶುರುವಾಗಿದೆ. ಇವತ್ತಿಂದ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೂ ಹಬ್ಬದ ವಾತಾವರಣ. ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಹೋಬಳಿಗಳಲ್ಲೂ ಆ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಕಾರಣ ನಮ್ಮ ಡಿ ಕೆ ಶಿವಕುಮಾರ್ ಅವರು
ಕಾಂಗ್ರೆಸ್ ಕಟ್ಟಾಳು. ಅವರು NSUಯಿಂದ ಬಂದು ಯುವ ಕಾಂಗ್ರೆಸ್ಸಿಂದ ಬಂದು ಸಣ್ಣ ಕಿರಿಯ ವಯಸ್ಸಿಗೆ MLA ಆಗಿ ಮಂತ್ರಿ ಆಗಿ ಬಂಗಾರಪ್ಪನವ್ರ ಕಾಲದಲ್ಲಿ ಪ್ರಪ್ರಥಮವಾಗಿ ಮಂತ್ರಿ ಆಗಿ ತದನಂತರ ಕೃಷ್ಣ ಸಾಹೇಬ್ರ ಕಾಲದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಮಂತ್ರಿ ಆಗಿ ಬಡವರ ಕಷ್ಟ ಸುಖಗಳನ್ನು ಕಂಡಿದ್ದಾರೆ ಅವರು. ಆದ್ದರಿಂದ ಅವರು ಮುಖ್ಯಮಂತ್ರಿ ಆಗಿರೋದು ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ಜೊತೆಗೆ ಅವರು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಗ್ಯಾರಂಟಿಗಳು ಕೊಟ್ಟರು, DK ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಗ್ಯಾರಂಟಿಗಳು ಕೊಟ್ಟರು. ಆ ಗ್ಯಾರಂಟಿಗಳು ಹೆಂಗಿದೆ ಅಂದರೆ ಸಾಮಾನ್ಯ ಜನ ಇವತ್ತು ಎಷ್ಟು ಅನುಕೂಲ ಆಗಿದೆ ಅಂತ ಜನಕ್ಕೆ ಗೊತ್ತು. ಈ BJP ಅವರು ಬೊಗಳೆ ಬಿಡ್ತಾರೆ ಗ್ಯಾರಂಟಿ ಹಾಗೆ ಹೀಗೆ ಅಂತ. ಅವ್ರಿಗೇನು ಅದರ ಅವಶ್ಯಕತೆ ಇಲ್ಲ, ಅಲ್ಲಿ ಇರೋರೆಲ್ಲ ಶ್ರೀಮಂತರು. ನಮ್ಮಲ್ಲಿ ನಮ್ಮ ಪಕ್ಷದ ಏನು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಮಧ್ಯಮ ವರ್ಗದವರು, ಬಡ ವರ್ಗದವರು, ಅವ್ರಿಗೆಲ್ಲ ಗ್ಯಾರಂಟಿಗಳ ಮುಖಾಂತರ 3 ವರ್ಷ ಯಶಸ್ವಿಯಾಗಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆದಿದೆ. ಮುಂದೆ ಸಿದ್ದರಾಮಯ್ಯನವರೇ DK ಶಿವಕುಮಾರ್ ಅವ್ರನ್ನ ಕೂರಿಸಿ ಅವರಿಬ್ಬರು ನೇತೃತ್ವದಲ್ಲಿ, ಜೊತೆಗೆ ನಮ್ಮ ಹೊಸ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್, 3 ತ್ರಿಮೂರ್ತಿಗಳ ಜೋಡಿಯಲ್ಲಿ ಮುಂದೆ ಅವರ ಒಳ್ಳೆಯ ಅಧಿಕಾರ ಕೊಡ್ತಾರೆ. 28ಕ್ಕೂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಿನ್ನೆ ಪ್ರಥಮ ಬಾರಿಗೆ ಅವರ ಮೊದಲ ಕ್ಯಾಬಿನೆಟ್ನಲ್ಲೇ ಶಾಲಾ ಮಕ್ಕಳಿಗೆ, ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು, ರಿಜಿಸ್ಟರ್ ಮಾಡಿಸಿದ್ರೆ ಕಾರ್ಡ್ ಕೊಡ್ತೀವಿ. ಎಲ್ಲ ಸರ್ಕಾರಿ ಬಸ್ಗಳಲ್ಲೂ ಫ್ರೀಯಾಗಿ ಓಡಾಡ್ಬೋದು. ಹೈಸ್ಕೂಲಿಂದ ಹಿಡಿದು ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC, ಡಿಗ್ರಿ ಎಲ್ಲ ಕೋರ್ಸ್ಗಳಿಗೂ, ಡಿಗ್ರಿಲಿ MBA ಇರ್ಬೋದು, BBM ಇರ್ಬೋದು, ಯಾವ ಜಾಗಕ್ಕೆ ಹೋದರೂ ಸರ್ಕಾರಿ ಬಸ್ಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗೋರಿಗೆ ಫ್ರೀ ಬಸ್ ಅಂತ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಬೆಂಗಳೂರು ಜನಕ್ಕೂ ಕೆಲವು ಖಾತೆ ಸಮಸ್ಯೆಗಳಿದ್ದು ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನೋಡಬೇಕು ಅವ್ರ ಆಡಳಿತ ಚುಕ್ಕಾಣಿ ಹೇಗಿರುತ್ತೆ ಅಂತ. ಇನ್ನು ಕರ್ನಾಟಕದ ಜನತೆ ನೋಡಿ ಅದನ್ನ ಮತ್ತು ಮುಂದೆ ಅವ್ರನ್ನ 100% ಬೆಂಬಲಿಸ್ತಾರೆ ಅಂತ ನಮಗೆ ಎಲ್ಲರಿಗೂ ನಂಬಿಕೆ ಇದೆ. ಇದ್ರ ಜೊತೆಗೆ ನಾವೊಂದು ಅರಸೀಕೆರೆ ತಾಲೂಕಿನ ಜನ ಕೇಳ್ಕೊಳ್ಳೋದೇನು ಅಂದರೆ, ಇತಿಹಾಸದಲ್ಲಿ ಅರಸೀಕೆರೆಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ಅರಸೀಕೆರೆ ತಾಲೂಕಿಗೆ ನಿನ್ನೆ ಆಗಿಲ್ಲ, 2ನೇ ಕಂತಲ್ಲಾದರೂ ಜಿಲ್ಲೆಯ ಏಕೈಕ ಶಾಸಕ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತ ತಾಲೂಕಿನ ಜನತೆಯ ಪರವಾಗಿ, ಜಿಲ್ಲಾಧ್ಯಕ್ಷನಾಗಿ, ಬ್ಲಾಕ್ ಅಧ್ಯಕ್ಷನಾಗಿ ಎಲ್ಲರ ಪರವಾಗಿ ನಾನು ಕಾಂಗ್ರೆಸ್ ವರಿಷ್ಠರನ್ನ ಈ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಗೆ ಅನುಕೂಲ ಆಗ್ತದೆ. ಮುಂದೆ 28ಕ್ಕೆ ಎಲ್ಲ ಕ್ಷೇತ್ರಗಳನ್ನು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಲಿಕ್ಕೆ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬೇಕು ಅಂತ ಈ ಮೂಲಕ ವರಿಷ್ಠರಲ್ಲಿ ಮನವಿ ಮಾಡ್ಕೊಂಡು, ಈ ದಿನ ವಿಶೇಷವಾಗಿ ನಮ್ಮ ಮೆಟ್ರೋ ಬಾಬು ಅವರು, ಕುಶಾಲ್ ಕುಮಾರ್ ಬ್ಲಾಕ್ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ನಮ್ಮ ಡಿ ಕೆ ಸಾಹೇಬ್ರ ಅವರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಗಂಡಿಸಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ಸಂಭ್ರಮಕ್ಕಾಗಿ, ಅವರ ಖುಷಿಗಾಗಿ ಸಂಭ್ರಮಕ್ಕಾಗಿ DK ಸಾಹೇಬ್ರ ಒಂದು ಕ್ಷೀರಾಭಿಷೇಕ ನಡೆದಿದೆ.